ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇದು 2 ದಿನದಿಂದ ಏನು ಬೆಳವಣಿಗೆಗಳಾಗ್ತಾ ಇದೆ ನೀವೆಲ್ಲರೂ ನೋಡಿರ್ತೀರ. ಬೈಕ್ ಟ್ಯಾಕ್ಸಿ ಏನು ಮಾಡ್ತಾಯಿದ್ರು, ರ್ಯಾಪಿಡೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಏನು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರು ಅವ್ರನ್ನ ಹಿಡಿತಾ ಇದ್ದಾರೆ ಅಂತೇಳ್ಬಿಟ್ಟು ನೀವೆಲ್ಲ ನೋಡಿದ್ರಿ. ಅದಕ್ಕೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ತುಂಬ ಕಮೆಂಟ್ಗಳು ಬಂದಿದ್ವು. ಏನಂದರೆ ಇವಾಗ ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ, ಅದೇ ರೀತಿ ಪೋಟರ್ ಮಾಡಬೇಕಾ, ತುಂಬ ಜನ ಕೇಳಿದ್ದು ಪೋಟರ್ ಮಾಡಬೇಕಾ ಬೇಡವಾ, ಪೋಟರ್ ಏನಾದ್ರು ಮಾಡಿದ್ರೆ ಹಿಡಿತಾ ಇದ್ದಾರಾ, ಇವಾಗ ಬೈಕ್ ಟ್ಯಾಕ್ಸಿ ಅಂದರೆ ಬೈಕ್ ಟ್ಯಾಕ್ಸಿಯಿಂದ ನಮ್ಮ ಜೀವನ ನಡೀತಾ ಇತ್ತು, ಏನು ಮಾಡೋದು ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆ ನನಗೆ ಗೊತ್ತಿರೋವಷ್ಟು ನಿಮಗೆ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಏನಪ್ಪ ಅಂದರೆ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆಯಪ್ಪ ಅಂತಂದರೆ, ಇವಾಗ ಏನು ನಮ್ಮ ಆಟೋ ಸಂಘಟನೆಯವರು ಹೋಗ್ಬಿಟ್ಟು ಮುತ್ತಿಗೆನ ಹಾಕ್ತಾರೆ. RTO ಏನು ಕಚೇರಿ ಇರುತ್ತೆ, ಅದಕ್ಕೆ ಮುತ್ತಿಗೆ ಹಾಕ್ತಾರೆ. ಆವಾಗ ಅವರು ಬೇಡಿಕೆಗಳು 3-4 ಬೇಡಿಕೆ ಇರುತ್ತೆ. ಅದರಲ್ಲಿ ಒಂದೇನಪ್ಪ ಅಂದರೆ, ಒಂದು ಬೈಕ್ ಟ್ಯಾಕ್ಸಿ ಅನ್ನೋದು ಹೋಗಬೇಕು, ಇನ್ನೊಂದು ಪೋಟರ್ ಅನ್ನೋದು ಅದು ಕೂಡ ಇರಬಾರ್ದು. ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ ನಮಗೆ. ಪೋಟರ್ ಅನ್ನೋ ಅಪ್ಲಿಕೇಶನ್ನೇ ಇರಬಾರ್ದು ಅಂತೇಳ್ಬಿಟ್ಟು ಅವರು ಕೂಡ ಒಂದು ಮನವಿನ ಕೊಡ್ತಾರೆ. ಆಗಿನ ಟೈಮ್ಗೆ ನಮ್ಮ ಅಧಿಕಾರಿಗಳಿರ್ತಾರೆ, ಓಕೆ ಅಂತೇಳ್ಬಿಟ್ಟು ಮಾರನೇ ದಿನದಿಂದ ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರು ಅವ್ರನ್ನ ಹಿಡಿದ್ಬಿಟ್ಟು 5,000 10,000 ದಂಡನ ಹಾಕ್ತಾಯಿದ್ದಾರೆ. ನೀವು ಆಲ್ರೆಡಿ ವಿಡಿಯೋಗಳನ್ನ ನೋಡಿರ್ತೀರ. ಓಕೆ, ತುಂಬ ಜನ ಹೇಳಿದರು ಇಲ್ಲ ಅವರೇ ಬಂದು ಬಿಡಿಸ್ಕೊಡ್ತಾರೆ, ಅದೇ ಕಂಪ್ನಿಯವರು ಬಿಡಿಸ್ಕೊಡ್ತಾರೆ ಅಂತ ಹೇಳಿದ್ರು. ಯಾವುದೂ ಸದ್ಯಕ್ಕೆ ಬಂದು ಬಿಡಿಸ್ಕೊಟ್ಟಿಲ್ಲ. ಇವರೇ ಪೇ ಮಾಡಬೇಕು. ಯಾರು ಇರ್ತಾರೆ, ಯಾರು 2 ವೀಲರ್ ಯಾರ್ದಿರುತ್ತೆ ಅವರೇ ರಿಸ್ಕಲ್ಲಿ ಪೇ ಮಾಡಬೇಕು. ಅದಕ್ಕೋಸ್ಕರ ಆಮೇಲೆ ಅವರು ಕೊಡ್ತಾರೋ ಬಿಡ್ತಾರೋ ನೆಕ್ಸ್ಟು. ಕೆಲವೊಂದ್ಸಲಿ ಕೊಡ್ಲೂಬೋದು, ಕೆಲವೊಂದ್ಸತಿ ಕೊಡದೇನೂ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ರಿಸ್ಕಲ್ಲಿ ನೀವೇನಾದ್ರು ಬೈಕ್ ಟ್ಯಾಕ್ಸಿ ಮಾಡ್ತೀನಿ ಅಂದರೆ ನಿಮ್ಮ ರಿಸ್ಕಲ್ಲಿ ನೀವು ಮಾಡಬೇಕು. ಯಾವ ಕಂಪ್ನಿಗಳು ಕೂಡ ನಿಮ್ಮ ಸಹಾಯಕ್ಕೆ ಬರಲ್ಲ. ಅದ್ರ ಜೊತೆಗೆ ಪೋಟರ್ ಕಂಪ್ನಿಯು ಕೂಡ ಅದೇ ರೀತಿ. ಈಗ ಪೋಟರ್ ಕಂಪ್ನಿನ ಯಾಕೆ ಮಾಡಬೇಡ ಅಂತ ಇದ್ದಾರೆ ಅಂತಂದರೆ, ಪೋಟ್ರಲ್ಲಿ ಏನಾಗುತ್ತೆ, ನಾವು ಗೂಡ್ಸ್ನ ತೊಗೊಂಡೋಗ್ತೀವಿ. ಗೂಡ್ಸ್ನ ತೊಗೊಂಡೋಗ್ಬೇಕು ಅಂದರೆ ಅದು ವೈಟ್ ಬೋರ್ಡ್ ಇರಬಾರ್ದು, ಅದಕ್ಕೂ ಕೂಡ ಯೆಲ್ಲೋ ಬೋರ್ಡ್ ಇರಬೇಕು, ಅದಕ್ಕೂ ಕೂಡ ಪರ್ಮಿಷನ್ ಇರಬೇಕು ಅಂತ ಹೇಳ್ಬಿಟ್ಟು ಅವರ ಕೇಳೋದ್ರಲ್ಲಿ ಅದರಲ್ಲಿ ತಪ್ಪಿಲ್ಲ. ಓಕೆ, ಅದರಲ್ಲಿ ಅದು ನಿಜ. ಬಟ್ ಏನು ಅಂದರೆ, ಆ ರೀತಿ ನೋಡೋಕ್ಕೆ ಹೋದರೆ ಈಗ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅದೇ ರೀತಿ ಬ್ಲಿಂಕಿಟ್ ಆಗಿರ್ಬೋದು, ಮತ್ತು ಜೆಪ್ಟೋ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ತರಕಾರಿನ ತೊಗೊಂಡು ಹೋಗ್ತೀವಿ ಅಂದರೆ ಇದು ಗೂಡ್ಸ್ ಥರನೇ, ಗೂಡ್ಸ್ ಕೆಟಗರಿಗೆ ಸೇರುತ್ತೆ. ಓಕೆ, ಇವಾಗ ಅವರ ಬೇಡಿಕೆ ಏನಪ್ಪ ಅಂದರೆ ಪೋಟರ್ ಒಂದು ಅವ್ರಿಗೆ ಇದೆ, ತಲೆಯಲ್ಲಿದೆ. ಪೋಟರ್ 3 ವೀಲರು 4 ವೀಲರ್ ಇದೆಯಲ್ಲ, ಅದಕ್ಕೋಸ್ಕರ ಪೋಟರು ಕೂಡ ಪ್ರಾಬ್ಲಮ್ ಇದೆ. ಪೋಟರ್ನು ಕೂಡ 2 ವೀಲರಲ್ಲಿ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಅದನ್ನು ಕೂಡ ಹಿಡಿತಾ ಇದ್ದಾರೆ. ಇವಾಗ ನಿಮಗೆ ನಾನು ಸಜೆಷನ್ ಮಾಡೋದು ಅಂದರೆ, ಸದ್ಯಕ್ಕೆ ಯಾವುದೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಮಾಡ್ತಿದ್ರೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಳ್ಳಿ. ಮತ್ತೆ ಬಂದು ಕಮೆಂಟ್ ಕೂಡ ಮಾಡ್ಬೋದು, ಏನೋ ಸ್ವಿಗ್ಗಿ ಝೊಮ್ಯಾಟೊನೂ ಕೂಡ ಪರ್ಮಿಷನ್ ಇಲ್ವಲ್ಲ ಅಂತ. ಹೌದು, ವೈಟ್ ಬೋರ್ಡಲ್ಲಿ ಸ್ವಿಗ್ಗಿ ಝೊಮ್ಯಾಟೊನೂ ಕೂಡ ಹೊಡೆಯೋಂಗಿಲ್ಲ. ನೀವೇನು 100% ರೂಲ್ಸ್ನ ನೋಡ್ತೀನಿ ಅಂದರೆ ಯಾವುದೂ ಕೂಡ ಮಾಡೋಂಗಿಲ್ಲ. ಓಕೆ, ಇದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆದಿರೋದು. ಇಷ್ಟು ವರ್ಷದಿಂದ 7-8 ವರ್ಷದಿಂದ ಸ್ವಿಗ್ಗಿ ಝೊಮ್ಯಾಟೊ ಇದೆ ಅಂದರೆ ಅಂಡರ್ಸ್ಟ್ಯಾಂಡಿಂಗಲ್ಲೇ ನಡೆದಿರೋದು. ಓಕೆ, ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದು ಇವಾಗ ಸದ್ಯಕ್ಕೆ ಇವಾಗ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಅದೇ ರೀತಿ ಪೋಟರ್ ಆಗಿರ್ಬೋದು, ಸದ್ಯಕ್ಕೆ ಮಾಡಬೇಡಿ. ಯಾಕಂದರೆ ಇದ್ರಿಗೆ ಕಂಪ್ನಿ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಆಗಲಿ. ಇವಾಗ ನಾನು ಹೇಳೋದೇನಪ್ಪ ಅಂದರೆ, ಇವಾಗ ಯಾವ ರೀತಿ ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಅದೇ ರೀತಿ ಕಂಪ್ನಿಯವ್ರು ಯಾಕೆ ಬಂದು ಪ್ರೆಸ್ ಮೀಟ್ನ ಮಾಡ್ತಾಯಿಲ್ಲ, ಅದೇ ರೀತಿ ಅವ್ರ ಅಪ್ಲಿಕೇಶನ್ಗಳಲ್ಲಿ ಯಾಕೆ ಬಿಡ್ತಾ ಇಲ್ಲ ನೀವು ಮಾಡಿ, ನಿಮ್ಮದೇನೂ ತೊಂದರೆ ಇಲ್ಲ, ನಿಮಗೆ ನಮ್ಮ ಕೋರ್ಟಿಂದ ಆರ್ಡರ್ ಇದೆ ಅಂತೇಳ್ಬಿಟ್ಟು ಯಾವುದೂ ಅಪ್ಲಿಕೇಶನಲ್ಲಿಯೂ ಕೂಡ ನೋಟಿಫಿಕೇಷನ್ ಬಂದಿಲ್ಲ. ಓಕೆ, ಇದರಲ್ಲಿ ಒಂದು ಬಂದಿದೆ, ಓಲಾದಲ್ಲೇನೋ ಬಂದಿದೆ ಅಂತ ಹೇಳಿದ್ದಾರೆ. ಓಕೆ, ಬಟ್ ಅಲ್ಲಿ ಹೇಳಿದ್ರೆ ಏನಾಯಿತು, ಇಲ್ಲಿ RTOದವರು ನಮ್ಮನ್ನ ಗಾಡಿ ಹಿಡ್ದಾಗ ಕೇಳ್ತಾರ. ಅದು ಅಲ್ಲದೆ ಗಾಡಿ ಹಿಡಿದ ತಕ್ಷಣ ನಮ್ಮ ಸ್ನೇಹಿತರೊಬ್ಬರು ಕಮೆಂಟ್ ಮಾಡಿದರು, ಗಾಡಿ ಹಿಡಿದ ತಕ್ಷಣವೇ ಏನಂದರೆ ಫೋನ್ನ ಇಸ್ಕೊಂಡ್ಬಿಡ್ತಾರೆ. ನಾವು ಯಾರಿಗೂ ಕಾಲ್ ಮಾಡೋಕ್ಕಾಗಲ್ಲ, ಕಸ್ಟಮರ್ ಸಪೋರ್ಟ್ಗೂ ಮಾಡೋಕ್ಕಾಗಲ್ಲ, ಯಾರಿಗೂ ಮಾಡೋಕ್ಕಾಗಲ್ಲ, ನಮ್ಮ ಮನೆಯವ್ರಿಗೂ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ನನ್ನ ಗಾಡಿ ನನಗೆ ವಾಪಸ್ ಬಂದರೆ ಸಾಕಪ್ಪ, ಅವನು ಕಂಪ್ನಿಯವನು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ನಾನು ಇನ್ಮೇಲೆ ಇದ್ರ ಸವಾಸಕ್ಕೆ ಹೋಗಲ್ಲ, ನನ್ನ ಗಾಡಿ ನನಗೆ ಬಂದರೆ ಸಾಕಪ್ಪ ಅಂತೇಳ್ಬಿಟ್ಟು ಈ ರೀತಿ ಸಿಚುವೇಶನ್ಗಳು ತುಂಬ ಆಗಿದ್ದಾವೆ. ಅದಕ್ಕೋಸ್ಕರ ಹೇಳ್ತೀನಿ, ತಡೀರಿ, ಏನೋ ಒಂದು ಇತ್ಯರ್ಥ ಆಗುತ್ತೆ, ಏನೋ ಒಂದು ಬರುತ್ತೆ, ಆಮೇಲೆ ಹಿಡಿಯೋದು ಬಿಡ್ತಾರೋ, ಇಲ್ಲಾಂದರೆ ಆ ಕಂಪ್ನಿ ಕಡೆಯಿಂದ ಏನೋ ಒಂದು ಬರುತ್ತೆ, ನೋಡೋಣ, ಕಾಯೋಣ. ಯಾಕೆ ಅಷ್ಟೊಂದು ಅವಸರ? ಓಕೆ, ತುಂಬ ಇನ್ನೊಬ್ಬರು ಕಮೆಂಟ್ ಕೂಡ ಮಾಡಿದ್ರಿ, ಇದಿಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ಅಂತ. ಅದಕ್ಕೆ ನಾನು ಮುಂಚೆಯಿಂದನೇ ಹೇಳ್ಕೊತಾ ಇದ್ದೆ, ಒಂದೇ ಅಪ್ಲಿಕೇಶನ್ಗಳ ಮೇಲೆ ಡಿಪೆಂಡ್ ಆಗಬೇಡಿ. ಒಂದೇ ಅಪ್ಲಿಕೇಶನ್ಗಳ ಮೇಲೆ ಡಿಪೆಂಡ್ ಆದರೆ ಈ ರೀತಿ ಹೊಡ್ತಾ ಕೊಡುತ್ತೆ. ನೀವೇನಾದ್ರು ಡೆಲಿವರಿ ಜಾಬ್ ಆಗಿರ್ಬೋದು, ಯಾವುದೋ ಒಂದು ಬೈಕ್ ಟ್ಯಾಕ್ಸಿ, ಯಾವುದೋ ಒಂದು ಅಮೆಝಾನೋ, ಅದೇ ರೀತಿ ಫ್ಲಿಪ್ಕಾರ್ಟು, ಅದೇ ರೀತಿ ಪೋಟರೋ ಯಾವುದೋ ಮಾಡ್ತೀನಿ ಅಂದರೆ 6 ತಿಂಗಳು ಇಲ್ಲ 1 ವರ್ಷ ಮಾಡಿ. ಜಾಸ್ತಿ ಇದನ್ನ ಲೈಫ್ ಟೈಮಾಗಿ ತೊಗೊಳಕ್ಕೆ ಹೋಗ್ಬೇಡಿ, ಪಾರ್ಟ್ ಟೈಮಾಗಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಡೇ 1ನಿಂದನೂ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ಹೇಳ್ಕೊಂಡೇ ಬಂದಿದ್ದೀನಿ. ಅದರ ಇದು ಅಂತ ಹೇಳ್ಬೋದು. ನೋಡಿ, ನಿಮಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಮಾಡಿ. ನೋಡೋಣ, ಮತ್ತೇನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ತೀನಿ. ಪೋಟ್ರ್ ಕಡೆಯಿಂದ ಏನಂದರೆ ಅವರು ಇದನ್ನು ಕೊಡ್ತಾ ಇದ್ದಾರಂತೆ, ಅವರೇ ಬಂದು ಬೈಕ್ಗಳನ್ನ ಬಿಡಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ನೋಡಿದೆ.
ಬಟ್ 100% ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳೋದು. ಅಕಸ್ಮಾತ್ ಏನಾದ್ರು ನಿಮ್ಮದು ಕೆಲವೊಂದು ಡಿ ಎಲ್ಗಳಿರಲ್ಲ, ಕೆಲವೊಂದು ಆರ್ ಸಿಗಳಿರಲ್ಲ, ಕೆಲವೊಂದು ಇನ್ಸೂರೆನ್ಸ್ಗಳು ಲ್ಯಾಪ್ಸ್ ಆಗಿರುತ್ತೆ. ಅಂಥವೇನಾದರೂ ಆದರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ, ನಿಮ್ಮನ್ನು ಸಿಕ್ಕಾಪಟ್ಟೆ ಟಾರ್ಚರ್ ಆಗುತ್ತೆ. 1 ದಿನ 2 ದಿನ ಗಾಡಿನ RTO ಕಚೇರಿ ಹತ್ರನೇ ನೀವು ಬಿಟ್ಟು ಹೋಗಬೇಕಾಗತ್ತೆ. ಆ ಪರಿಸ್ಥಿತಿ ಕೂಡ ಇದೆ. ನೋಡಿ ನಿಮ್ಗೆ ಹೇಗೆ ಅನಿಸುತ್ತೋ ಆ ರೀತಿ ಮಾಡಿ. ನನ್ನ ಸಜೆಷನ್ ಅಂದರೆ ಸ್ವಲ್ಪ ದಿನ ಹೋಲ್ಡ್ ಮಾಡಿ, ಓಕೆ. ಇಲ್ಲ ಅಂದರೆ ನೀವು ಬೇರೆ ನಿಮ್ಮ ಹತ್ರ ಸ್ವಿಗ್ಗಿ ಝೊಮ್ಯಾಟೊ ID ಇದ್ದರೆ ಅದನ್ನೂ ಮಾಡ್ಕೋಬೋದು. ಬಟ್ ಆಮೇಲೆ ಏನಾಗುತ್ತೆ ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆ ಆರ್ಡರ್ಗಳು ಕಡಿಮೆ ಆಗ್ತಾ ಹೋಗ್ತವೆ. ಇವರು ಈ ಕಡೆ ಬಂದುಬಿಟ್ರೆ ಆರ್ಡರ್ಗಳು ಕಡಿಮೆ ಆಗ್ತಾ ಹೋಗ್ತವೆ. ಯಾವ ಕಡೆಯೂ ಈಗ ಹೇಳೋ ಥರ ಇಲ್ಲ ಸಿಚುವೇಶನು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ನಿಮಗೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅದೇ ರೀತಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.